ಜನರ ಸೇವೆಗೆ ಸಿಕ್ಕದಂತ ಒಂದು ಅವಕಾಶ ಅದು. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಭಗವಂತನಿಗೆ ಬೆಲೆ ಕಟ್ಟಕ್ಕಾಗ್ತದ? ಆ ದೇವ್ರಿಗೆ ಬೆಲೆ ಕಟ್ಟಕ್ಕಾಗ್ತದ? ದೇವರನ್ನ ಯಾರು ನೋಡ್ಲಿಕ್ಕೆ ಸಾಧ್ಯನಾ? ಜನರಲ್ಲೇ ದೇವರನ್ನ ನೋಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಬಸವಣ್ಣವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದಲ್ಲಿ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಎಷ್ಟೋ ಜನ ನಮಗೆ ಬೈತಾ ಇದ್ದಾರೆ, ಈ 5 ಗ್ಯಾರಂಟಿ ತೆಗೆದುಕೊಂಡು ಬಂದ್ಬಿಟ್ರಿ, ನಮ್ಗೆ ಡೆವಲಪ್ಮೆಂಟ್ ದುಡ್ಡಿಲ್ಲ, ಆ ದುಡ್ಡಿಲ್ಲ ಅಂತೇಳಿ ನಮ್ಮ ಹತ್ರ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಅಪೋಸಿಷನ್ ಪಾರ್ಟಿಯವರು ಟೀಕೆ ಮಾಡಿದ್ರು, ಬೇಕಾದಷ್ಟು ಜನ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗ ಏನಾಯ್ತು? ಮಹಾರಾಷ್ಟ್ರ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಮಧ್ಯಪ್ರದೇಶ ಏನಾಯ್ತು, ಬೇರೆ ರಾಜ್ಯಕ್ಕೆ ಏನಾಯ್ತು, ಕೊನೆಗೆ ಏನ್ ಟೀಕೆ ಮಾಡ್ತಾ ಇದ್ರು ಅವರು ನಮ್ಮನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಮ್ಮ ಗ್ಯಾರಂಟಿಗಳನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಸೊ ಕರ್ನಾಟಕ ಮಾಡೆಲ್ ಹ್ಯಾಸ್ ಬಿಕಮ್ ಎ ಮಾಡೆಲ್ ಫಾರ್ ದಿ ಎಂಟೈರ್ ಕಂಟ್ರಿ ಟುಡೇ. ಏಕೆಂದ್ರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಇವತ್ತು ಜನರಿಗೆ ಸಹಾಯ ಮಾಡಬೇಕಲ್ಲ. ನನಗೆ ಇಲ್ಲೇ ನಮ್ಮ ಸಡಾಕ್ಷರಿ ಕೂತಿದ್ದಾರೆ, ಅವ್ರಿಗೆ ಅಭಿನಯಿಸ್ತೇನೆ. ಮೊನ್ನೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು. ನಾನು ಇರ್ಲಿ ಅಂತೇಳಿ ಒಪ್ಕೊಂಡು ಹೋಗಿದ್ದೆ. ಸನ್ಮಾನ ಅಲ್ಲ, ನಿಮ್ಮನ್ನೆಲ್ಲ ಮಾತಾಡ್ಬೇಕು ಅಂತ ಹೋಗಿದ್ದೆ. ಅವರು ಡಿಕ್ಲೇರ್ ಮಾಡಿದ್ರು, ನಮ್ಗೆ ಯಾವ ಥರದ ನಿಮ್ಮ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಬೇಡ, ನಮಗೆ ವಿದ್ಯುತ್ ಶಕ್ತಿನೂ ಬೇಡ, ಬೇರೆ ನಮ್ಮ ಮನೆಗಳಲ್ಲಿ ಯಾವ ಬಸ್ಸಿನ ವ್ಯವಸ್ಥೆನೂ ಬೇಡ, ನಮಗೆ ನಾವು ಸಿಕ್ಕಿರೋಂಥ ಅವಕಾಶನ ವಿ ಆರ್ ರೆಡಿ ಟು ಸರೆಂಡರ್ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು ಐ ವುಡ್ ಲೈಕ್ ಟು ಸಲ್ಯೂಟ್ ಯು ಫಾರ್ ದಿಸ್ ಗ್ರೇಟ್ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಸೊ ಇವತ್ತು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್ಕಾರದ ಪರವಾಗಿ ನಾನು ಬಯಸ್ತೇನೆ. ಇವತ್ತು ತಾಲೂಕ್ ಕಚೇರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿಮಗೆ ಒಂದು ಸಂದೇಶವನ್ನು ಸರ್ಕಾರದ ಪರವಾಗಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾರೂ ಇಲ್ಲ. ಯಾಕೆ ನೀವು ಕೆಲಸಕ್ಕೆ ಸೇರ್ಕೋಬೇಕು? ಯಾಕೆ ಆ ತಾಲೂಕು ಬೇಕು? ಏನು ಈ ಜಾಗ ಬೇಕು? ನಿಮ್ಗೆ ಅವಕಾಶ, ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವರು ಪಾಪ ಏನೂ ಇಲ್ಲದೆ, ಕೆಲವರು ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ಆಗ್ತಾರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಬಹಳ ಜನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವ್ರವ್ರ ಊರುಗಳಿಂದ ಬರೋದು, ಎಲ್ಲಿಂದನೋ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಭಾಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಭಾಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಾನು ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ಗೆ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ PDO ಇಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲನೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಇಲ್ಲ, ಕಂಪಲ್ಸರಿ ಆಗಿ ಅವನು ಅವ್ರವ್ರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವ್ರನ್ನೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾನು ಇಲ್ಲಿ ಸೇರಿಲ್ಲ, ನನಗೆ ಭಾಷಣ ಮಾಡುವಂಥ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ, ಮುಂದಿನ ದಿನದಲ್ಲಿ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಆ ಭಾಷೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಐ ಬಿಲೀವ್ ಇನ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬಹುದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ನ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಅನ್ನೋದು ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿರುವಂಥ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡಬೇಕು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮ್ಗೆ ಹೆಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ, 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡಲ್ಲಿ ನಮಗೂ ಕೂಡ ನಂಬರ್ ಆಗ್ತಾರೋ ಜನ, ಆ ರೀತಿ ನಿಮಗೂ ಕೂಡ ಹಾಕುವಂಥ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗಿದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ ತಾವು ಮಾಡೋಂಥ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಇದೆ. ನಿಸ್ವಾರ್ಥ ಜನಸೇವೆ,
ಪಾರದರ್ಶಕತೆ ಇವತ್ತು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಜನಸೇವೆ, ಇವತ್ತು ಪ್ರಜಾಸೇವೆ ಒಂದು ಇಲಾಖೆ ಬಗ್ಗೆ ಹೇಳಿದ್ರು. ಒಬ್ಬ ಸಿನ್ಸಿಯರ್ ಮೋಸ್ಟ್ ಹಾನೆಸ್ಟ್ ಒಬ್ಬ ಆಫೀಸರ್ನ ACS ಗ್ರೇಡ್ ಆಫೀಸರ್ಸ್ಗೆ ಒಬ್ಬ ಆಫೀಸರ್ಗೆ ನಾವು ಆಯ್ಕೆ ಮಾಡಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಶಾಸಕ ಅವರು ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಯಾಕೆ ಹಾಕಿದ್ದಾರೆ? ಈಗ ಸೌದಿ ಇರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾರ್ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹಾಕಿದ್ದಾರೆ. ಈಗ ಯಾಕೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕುಣಗಲಲ್ಲಿ ಇದ್ದಾರೆ, ಅವ್ರು ಇಲ್ಲೇ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ಬೋದಾಯ್ತು. ಇಲ್ಲಿ ಯಾಕೆ ಅಲ್ಲಿದ್ದಾರೆ ಅಂತಂದ್ರೆ, ವಾರಕ್ಕೆ 2 ದಿನ ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದವರು 2 ಜಿಲ್ಲೆಗೆ ಕಂಪಲ್ಸರಿ, 2 ತಾಲೂಕಿಗೆ ಕಂಪಲ್ಸರಿ ಹೋಗಿ ಆ ಪ್ರಜಾಸೇವೆ ಕಾರ್ಯಕ್ರಮವನ್ನು ಆತ ನಡೆಸಲೇಬೇಕಾಗಿದೆ. ಅದು ನಾವು ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಮೊದಲನೇ ಫಸ್ಟ್ ವೀಕ್, ಮೊದಲನೇ ಮತ್ತು 3ನೇ ಶನಿವಾರ ಆತ ಮಾಡಲೇಬೇಕಾಗ್ತದೆ. ಅದಾದ್ಮೇಲೆ ತಾಲೂಕು ಆದ್ಮೇಲೆ ಅವರು ಮತ್ತೆ ಎಲ್ಲಾ ತಾಲೂಕು ಮುಗಿದಾದ್ಮೇಲೆ ಇಲ್ಲಿ ಗೂಟದಿ ಜಿಲ್ಲಾ ಪಂಚಾಯತಿನೋ ಇಲ್ಲ ಹೋಬಳಿ ವಾರ್ಡ್ ಮಟ್ಟಕ್ಕೆ ಹೋಗ್ತಾರೆ. ಸೊ ಹಂಗೆ MLA ಕೂಡ ಕಂಪಲ್ಸರಿ ಆಗಿ MLA ಬರ್ತಾರೋ MLA ಬರ್ದೇ ಇರ್ತಾರೋ, ವಿ ವಿಲ್ ಸಿ ದಟ್ ಆಲ್ ಅವರ್ MLA, ನಮ್ಮ ಪಾರ್ಟಿ MLA ಕಂಪಲ್ಸರಿ ಹೋಗ್ಲೇಬೇಕಾಗ್ತದೆ. ಆ ಮಟ್ಟದ ಅಧಿಕಾರಿಗಳನ್ನು ಕೂಡ, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಜನರ ಹತ್ರ, ಜನರ ಸಮಸ್ಯೆ. ಆಮೇಲೆ ನನಗೂ ಗೊತ್ತಿದೆ, ನಿಮ್ಮ ಹತ್ರ ಬಂದು ಅವ್ರು ಯಾರು ಬರೋರಿದ್ದಾರಲ್ಲ, ಅವ್ರು ಯಾರು ಕರೆಕ್ಟ್ ಇದ್ದಾರೆ ಅಂತ ನಾನು ಹೇಳುದಿಲ್ಲ. 50% ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರೇ ನಿಮ್ಮ ಹತ್ರಕ್ಕೆ ಬರ್ತಾರೆ. ಯಾರು ಸಾಧ್ಯ ಮಾಡೋಕ್ಕಾಗೋದಿಲ್ಲ ಅಂಥವ್ರೇ ನಿಮ್ಮ ಹತ್ರ ಬರ್ತಾರೆ. ಆದ್ರೂ ಕೂಡ ನೀವು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕ್ಲಿಕ್ಕೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ಹಂಗೆ ನೀವು ಕಾನೂನು ಬಿಟ್ಟು ನೀವೇನು ಮಾಡಿ ಅಂತ ನಾನು ಹೇಳುದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲೇ ನೀವು ಯಾವ ರೀತಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ ಆ ರೀತಿ ಮಾಡಿ ಇದನ್ನ ಅವ್ರಿಗೆ ಸಹಾಯವನ್ನು ಮಾಡಬೇಕು. ಇವತ್ತು ನಾವು ಕೃಷ್ಣ ಬೈರೇಗೌಡರು, ನಾನು ಎಲ್ಲ ಸೇರಿ ಬೆಂಗಳೂರು ನಗರದಲ್ಲಿ, ಅವರು ರೂರಲ್ ಅಲ್ಲಿ ಒಂದು ಈ ಕಾಂತ ಆಂದೋಲನ ಮಾಡಿದ್ದೇವೆ. 25 ಲಕ್ಷ ಜನರಿಗೆ, ಇಲ್ಲೇ ನಮ್ಮ ಮಹೇಶ್ ರಾವ್ ಇಲ್ಲೆಲ್ಲ ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ, ಮತ್ತು ನಮ್ಮ ಕಟಾರಿ ಇಲ್ಲೇ ಇದ್ದಾರೆ, ಕಟಾರಿ ಅವರು 1,11,00,000 ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ದಾಖಲೆ, ಅವರ ಸೈಟು, ಅವರ ಫೋಟೋ ಎಲ್ಲ ಕೂಡ ಅವ್ರಿಗೊಂದು ಕೊಟ್ಟು ಭೂ ಗ್ಯಾರಂಟಿ, ಇವರು ಬೆಂಗಳೂರು ಸಿಟಿಲಿ ಇರೋಂಥ 25 ಲಕ್ಷ ಮನೆಗಳಿಗೆ, ಅವ್ರ ಮನೆಗಳಿಗೆ ಖಾತಾ, ಅವ್ರ ಫೋಟೋ, ಎಷ್ಟು ಬಿಲ್ಡಿಂಗು ಏನು ಅಂತ ಹೇಳಿ ಕೊಟ್ಟು ಉಚಿತವಾಗಿ ಅವ್ರ ಮನೆ ಬಾಗಿಲಿಗೆ, ಯಾರು ಲಂಚ ಕೊಡದೇನೆ ಅವ್ರ ಮನೆ ಬಾಗಿಲಿಗೆ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಇಡೀ ದೇಶದ ಉದ್ದಗಲೂ ಕೂಡ ಯಾವ್ದಾದ್ರು ರಾಜ್ಯದಲ್ಲಿ ಇಂಥ ಒಂದು ತೀರ್ಮಾನ ಮಾಡಿದ್ರ? ಇಂಥ ಒಂದು ದೊಡ್ಡ ತೀರ್ಮಾನ, ಐತಿಹಾಸಿಕ ತೀರ್ಮಾನ ನಡೆದಿತ್ತೆ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನನ್ನ ಯಾರ್ದು ಕಾರ್ಪೊರೇಷನ್ ಇರ್ಬೋದು, ನಾನು ನಮ್ಮ BBMP ಸಂಬಂಧಪಟ್ಟಂತ GB ಅಧಿಕಾರಿಗಳಿರ್ಬೋದು ಮತ್ತು ರೆವಿನ್ಯೂ ಇಲಾಖೆಯವರು ಕೂಡ, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇದು ಮುಂದುವರಿಸಿ, ಇದು ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ. ವಿತಿನ್ ಪೀರಿಯಡ್ ಆಫ್ 6 months ಅಲ್ಲಿ, 6-7 ತಿಂಗಳಲ್ಲಿ, ಈ ವರ್ಷದೊಳಗಡೆ ಇಡೀ ರಾಜ್ಯದ ಎಲ್ಲರೂ ಕೂಡ ಇದಾಗಬೇಕು. ಈ ಸಭೆಗಳನ್ನು ನಡೆಯುವಂಥ ಸಂದರ್ಭದಲ್ಲಿ, ಈ ಪ್ರತಿ ಪಂಚಾಯತಿಗೂ ಪ್ರತಿ ಒಂದು ಹೋಬಳಿಗೂ ಹೋದಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಒಂದು ಸರ್ಟಿಫಿಕೇಟ್ಗಳನ್ನು ಕರೆದು ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರಿಗೆ ಈ ಸರ್ಕಾರ ಯಾವ ರೀತಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ತಾ ಇದೆ ಅನ್ನೋದನ್ನ ತಾವು ತಿಳಿಸ್ಬೇಕು. ಅಲ್ಟಿಮೇಟ್ಲಿ ಏನು ಆಸೆ ಇದೆ ಒಬ್ಬಂಗೆ, ಬಡವನಿಗೆ, ನನಗೊಂದು ಸೂರು ಇರಬೇಕು. ಆ ಸೂರಿಗೆ ನೀವು ಒಂದು ಆಧಾರ ಕೊಡ್ತಾ ಇದ್ದೀರಿ, ಅದು ಅವ್ರ ವಂಶದ ಒಂದು ಆಸ್ತಿ. ನೀವು ಯಾರು ಅವ್ರಿಗೆ ತಗೊಟ್ಟಿಲ್ಲ, ಅವ್ರಿಗೆ ಅವರು ಕಷ್ಟಪಟ್ಟು ತಗೊಂಡಿದ್ದಾರೆ, ಅವ್ರ ಬದುಕಿನಲ್ಲಿ ಕಟ್ಕೊಂಡಿದ್ದಾರೆ. ನಾವೆಲ್ಲೋ ಕೆಲ ಕಡೆ ಒಂದು 5% 6% ಬಡವರಿಗೆ ಸೈಟ್ ಕೊಟ್ಟಿರ್ಬೋದು, ಮನೆ ಕೊಟ್ಟಿರ್ಬೋದು, ಕೆಲವರು ಕೊಡಕ್ಕಾಗದೆ ಇರ್ಬೋದು, ಎಷ್ಟೋ ನಾವು ಆಗಿದೆ. ಆದ್ರೂ ಕೂಡ ಅವ್ರಿಗೊಂದು ದೊಡ್ಡ ಹಾಸ್ಯ ಅನ್ನೋದನ್ನ ನಾವು ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಜನಸೇವೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ನಿಮ್ಮೆಲ್ಲರ ಮೂಲ ಉದ್ದೇಶ ಇಟ್ಕೊಂಡಿರ್ಬೇಕು. ಪ್ರತಿಯೊಬ್ಬ ನಿಮ್ಮ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಗೌರವದಿಂದ ಪ್ರತಿದಿನ 3 ಗಂಟೆಗೆ ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು 3 ಗಂಟೆ ಮೇಲೆ ಅಟ್ಲೀಸ್ಟ್ 1-1.5 ಗಂಟೆ ನೀವು ಭೇಟಿ ಮಾಡಿ.
ಪ್ರೀತಿಯಿಂದ ಮಾತಾಡಿ. ನಾನು ನನ್ನ ಮಂತ್ರಿ ಮಂಡಲದವ್ರು, ನನ್ನ ಸ್ನೇಹಿತರುಗಳು ನನಗೆ ಕಾರಲ್ಲಿ ಬರ್ತಾ ಇದ್ರು, ಒಂದಿಬ್ಬರು ಕುಂಡಿಸ್ಕೊಂಡು ಅವ್ರು ಪಾಠ ಹೇಳ್ತಾ ಇದೆ. ಇಫ್ ಯು ಹ್ಯಾವ್ ಟು ಶೇರ್, ಇಲ್ಲಾಂದ್ರೆ ಯು ಹ್ಯಾವ್ ಟು ಕೇರ್. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತ. ಇಲ್ಲಪ್ಪ, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಪವರ್ ಶೇರ್ ಮಾಡಬೇಕು, ಇಲ್ಲಾಂದ್ರೆ ಕೇರ್ ಮಾಡ್ಕೊ. ಎಲ್ಲರನ್ನೂ ಕಳಿಸಿದೆ, ಎಲ್ಲರ ಹತ್ರಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದೆ. ಅವ್ರಿಗೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಪಾಠ ಹೇಳ್ಕೊಂಡು ಬಂದೆ. ಹಂಗೆ ನೀವು ಬಂದಾಗ ಅವ್ರಿಗೆ ಒಂದು ಕೇರ್ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು. ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕೊಡಬೇಕು. ಅವ್ರು ಬರೋದೆಲ್ಲ ಕಂಪ್ಲೀಟ್ ಎಲ್ಲರೂ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳುವುದಿಲ್ಲ. ನಾನು ಐ ನೋ ದಟ್. ಅವ್ರಿಗೂ ಕೂಡ ಬೇಕಾದಷ್ಟು ಪ್ರೆಷರ್ಸ್ ಇರ್ತದೆ. ಅವ್ರ ಹತ್ರಕ್ಕೆ ಹೋಗೋರು ಕೂಡ, ರಾಜಕಾರಣಿಗಳಿಗೆ ಹೋಗೋರು ಕೂಡ ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರನ್ನೇ ಹೋಗೋಂಥವ್ರು. ಎಲ್ಲ ಕರೆಕ್ಟಾಗಿದ್ದರೆ ಯಾವುದಾದ್ರೂ ಸಂದರ್ಭದಲ್ಲಿ ಕಾನೂನೇ ಅವ್ರಿಗೆ ಸಹಾಯ ಮಾಡ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಸಮಸ್ಯೆಯನ್ನ ಈ ಪ್ರಜಾಸೇವೆ ಇಲಾಖೆ ಮುಖಾಂತರ ನೀವು ಅಲ್ಲೇ ಅದಕ್ಕೆ ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು. ಇದನ್ನ ಮಾಡ್ಬಿಟ್ಟು ಏನೋ ಹಾಕಿ ತಿರ್ಗಾ ಮುಂದಕ್ಕೆ ಹಾಕೋದು, ಜಿಲ್ಲಾ ಮಟ್ಟಕ್ಕೆ ಹಾಕೋದು, ಜಿಲ್ಲೆಯಿಂದ ತಾಲೂಕು ಮಟ್ಟಕ್ಕೆ ಹಾಕೋದು, ಇದು ಆಗಬಾರ್ದು. ಇದು ನನಗೂ 100 ಜನ ಇಲ್ಲಿ ಬಂದು ಅರ್ಜಿ ಕೊಡ್ತಾರೆ, 1000 ಜನ ಅರ್ಜಿ ಕೊಡ್ತಾರೆ. ಇದನ್ನು ಸುಮ್ಮನೆ ಪಾಸನ್ ಮಾಡ್ಬಿಟ್ಟು ಇನ್ನೊಂದಕ್ಕೆ ಹಾಕಿ ಇನ್ನೊಂದಕ್ಕೆ ಹಾಕೋದ್ರೆ ಅದಕ್ಕೇನು ಬೆಲೆ ಇಲ್ಲ. ಎಷ್ಟು ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತೀವೋ, ಆಮೇಲೆ ಅವ್ರು ಬಂದು ಹೇಳ್ದವ್ರಿಗೆ ಆಯ್ತಪ್ಪ, ನಾನು ಒಬ್ಬ ಮಂತ್ರಿನ ಭೇಟಿ ಮಾಡಿದೆ, ಮುಖ್ಯಮಂತ್ರಿ ಭೇಟಿ ಮಾಡಿದೆ, ಒಬ್ಬ ಅಧಿಕಾರಿ ಭೇಟಿ ಮಾಡಿದೆ, ಒಬ್ಬ ನೌಕರರು ಭೇಟಿ ಮಾಡಿದೆ, ನನ್ನ ಅಳಲನ್ನ ನಾನು ತೋಳ್ಕೊಂಡೆ ಅನ್ನೋ ಒಂದು ಭಾವನೆ ಆ ಸಂದರ್ಭದಲ್ಲಿ ಇರಬೇಕು. ಸೊ ಗ್ರಾಮ ಆಡಳಿತಕ್ಕೆ ಬಹಳ ಉತ್ತಮವಾಗಿರಬೇಕು. ಆಗೇನಾಗ್ತದೆ, ಜನ ನೀವು ಗ್ರಾಮದಲ್ಲಿ ಭೇಟಿ ಮಾಡಿದಾಗ, ತಾಲೂಕು ಮಟ್ಟಕ್ಕೆ ಭೇಟಿ ಮಾಡಿದಾಗ ಇಲ್ಲಿಗೆ ಬರೋದು ಕಡಿಮೆ ಮಾಡ್ತಾರೆ. ಅದು ಬಹಳ ವಿಚಾರವಾಗಿ ಈ ಸಂದರ್ಭ ಇರಬೇಕು. ಹಿಂದೆ ನಾನು ನೋಡಿದ್ದೇನೆ, ನಾನು ಹೊಸದಾಗಿ ಮಂತ್ರಿ ವಿಧಾನಸೌಧ ಕಾಂಪೌಂಡೇ ಇರಲಿಲ್ಲ. ಆಟೋಲ್ಲೇ ಬಂದು ಎಂಟ್ರಿಗೆ ಇಲ್ಲಿ ಬಂದು ಬಾಕ್ಲಿಗೆ ಬಂದು ಇಳಿತಿದ್ದಂಥ ಕಾಲ ಈ ಸಂದರ್ಭದಲ್ಲಿ ಇತ್ತು. ನಾನು ಮಿನಿಸ್ಟರ್ ಇದ್ದಾಗ, ಜೈಲ್ ಮಿನಿಸ್ಟರ್ ನನ್ನ DYSP ಆಟೋಲ್ಲಿ ತಗೊಬಂದ್ಬಿಟ್ಟು ಇಲ್ಲೇ ಬಂದು ಇಳಿಸಿದ್ದ, ಪೋರ್ಟಿಕಲ್ಲೇ ಬಂದು ಇಳಿಸಿದ್ದ ಅಂತ ಕಾಲ ಎಲ್ಲ ಇತ್ತು. ಈಗ ಆ ಕಾಲ ಇಲ್ಲ. ಬೇರೆ ಬೇರೆ ಸೆಕ್ಯೂರಿಟೀಸನ್ಸು ಮತ್ತೊಂದು ಇವೆಲ್ಲ ಇದೆ. ಆಗ ಕೃಷ್ಣ ಅವ್ರ ಕಾಲದಲ್ಲಿ ನೋಡಿ ಇದಕ್ಕೊಂದು ಸರಿಯಾಗಿ ಒಂದು ಗೇಟ್ ಮಾಡಬೇಕು ಅಂತೇಳಿ ನಾವು ಅಲ್ಲಿ ರಾಷ್ಟ್ರಪತಿ ಭವನಲ್ಲಿ ನೋಡ್ಬಿಟ್ಟು ಆ ಗೇಟ್ ಮಾದರಿನ ತಂದು ಇಲ್ಲೆಲ್ಲ ಸ್ವಲ್ಪ ತಂದು ನಾವು ಗೇಟ್ ಎಲ್ಲ ಅವತ್ತಿನ ಕಾಲದಲ್ಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ದರಿಂದ ತಮ್ಗೆ ನಾನು ಹೇಳಿದಿಷ್ಟೇ, ಇವತ್ತು ತಮಗೆ ಒಂದು ಜನಸೇವೆ ಬಹಳ ಪ್ರಮುಖವಾದಂಥ ವಿಚಾರ ಅಂತ ಗಮನ ಇಟ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.